ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾವು ಇವತ್ತು ಈ ವಿಡಿಯೋದಲ್ಲಿ PDF ನೋಟ್ಸ್ದಿಂದ ಇನ್ಫೋಗ್ರಾಫ್ ಹೇಗೆ ಕನ್ವರ್ಟ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. PDF ನೋಟ್ಸನ್ನು ನಾವು ಇನ್ಫೋಗ್ರಾಫಿಕ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ನಾನು ವಿದ್ಯುತ್ ಪ್ರವಾಹ ಅನ್ನುವಂಥ ಚಾಪ್ಟರನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು PC ಸ್ಕ್ರೀನ್ ಮೇಲೆ ಇಟ್ಟಿದ್ದೀನಿ. ಅದನ್ನು ಓಪನ್ ಮಾಡ್ಕೋತೀನಿ ನೋಡ್ರಿ. ಯಾವುದು ಅಂತಂದ್ರೆ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು. ಇದೊಂದು PDF ಫಾರ್ಮ್ ನಲ್ಲಿದೆ. ಈ PDF ನೋಟ್ಸ್ ಅನ್ನ ನಾನೇನ್ ಮಾಡ್ತೀನಿ, ಇಲ್ಲಿ ಈ ರೀತಿಯಾಗಿ ಇನ್ಫೋಗ್ರಾಫಿಕ್ ಆಗಿ ಕನ್ವರ್ಟ್ ಮಾಡ್ಬೇಕಂತ ಮಾಡಿದ್ದೀನಿ. ಈ ರೀತಿಯಾಗಿ ಇನ್ಫೋಗ್ರಾಫಿಕ್ ಇಮೇಜ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂತ ಮಾಡಿದ್ದೀನಿ. ಅದನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ತಿಳಿಯೋಣ. ಸ್ನೇಹಿತರೆ, ನಾವೀಗ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೋತೀನಿ. ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಂಡಾಗ ಈ ರೀತಿ ಬಂತು. ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಸರ್ಚ್ ಬಾರ್ದಲ್ಲಿ ನೋಟ್ಬುಕ್ LM ಅಂತ ಸರ್ಚ್ ಮಾಡ್ತೀನಿ. ಮಾಡಿದಾಗ ಈ ರೀತಿ ಬಂತು. ಇದನ್ನ ಮತ್ತೆ ಕ್ಲಿಕ್ ಮಾಡ್ತೀನಿ. ಮಾಡಿದಾಗ ಟ್ರೈ ನೋಟ್ಬುಕ್ LM ಅಂತ ಬಂತು. ಇಲ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟ್ ನ್ಯೂ ನೋಟ್ಬುಕ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡೋಣ. ಮಾಡಿ ಈ ರೀತಿ ಪಾಪಪ್ ಅಂತು. ಮತ್ತೆ ಇಲ್ಲಿ ಏನ್ ಮಾಡೋಣ, ನಾವು ಇದಕ್ಕೆ ಹೆಸರು ಕೊಡೋಣ್ರಿ. ಅನ್ಟೈಟಲ್ ನೋಟ್ಬುಕ್ ಅಂತಿದಲ್ಲ, ಅಲ್ಲಿ ಕನ್ವರ್ಟ್ PDF ಟು ಇನ್ಫೋಗ್ರಾಫಿಕ್ ಇಮೇಜ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಟೈಟಲ್ ಕೊಟ್ಟೆ. ಮಾಡಿ ಈಗೇನ್ ಮಾಡೋಣ, ಇಲ್ಲಿ 3 ಸೆಕ್ಷನ್ ಅದಾವ ನೋಡ್ರಿ. ಒಂದು ಸೋರ್ಸಸ್ ಅಂತಿದೆ, ಚಾಟ್ ಮತ್ತು ಸ್ಟುಡಿಯೋ ಅಂತಿದೆ. ಚಾಟ್ ಸೆಕ್ಷನ್ ಒಳಗ ಅಪ್ಲೋಡ್ ಸೋರ್ಸ್ ಅಂತಿದೆಲ್ಲ, ಇಲ್ಲಿ ಕ್ಲಿಕ್ ಮಾಡೋಣ. ಮಾಡಿ ಅಪ್ಲೋಡ್ ಫೈಲ್ಸ್ ಅಂತಿದೆ ನೋಡ್ರಿ, ಅದನ್ನು ಕ್ಲಿಕ್ ಮಾಡಿ ಆಮೇಲೆ ನಾವು ಡೆಸ್ಕ್ಟಾಪ್ ಮೇಲೆ ಇರುವಂತ PDF ನೋಟ್ಸ್ ಅನ್ನ ಯಾಡ್ ಮಾಡೋಣ. ಈ ವಿದ್ಯುತ್ ಪ್ರವಾಹ ಅಂತ ಹೆಸರು ಕೊಟ್ಟಿದ್ದೇನಲ್ಲ, ಅದನ್ನ ಮಾಡಿ ಓಪನ್ ಮಾಡ್ಕೋಣ. ಈಗ ಅಪ್ಲೋಡ್ ಆಗ್ತಾ ಇದೆ. ಅಪ್ಲೋಡ್ ಆಯ್ತು. ಅಪ್ಲೋಡ್ ಆಗಿಂದ ಚಾಟ್ ಸೆಕ್ಷನ್ ಒಳಗ ಈ ವಿದ್ಯುತ್ ಪ್ರವಾಹ ಅನ್ನುವಂಥ ಚಾಪ್ಟರ್ಗೆ ಸಂಬಂಧಿಸಿದಂತ ಸಮ್ರಿ ಬಂತು. ಹೋಲ್ ಚಾಪ್ಟರ್ ಅನ್ನ ಒಂದು ಪ್ಯಾರಾಗ್ರಾಫ್ ದಲ್ಲಿ ಸಮ್ರಿಯಾಗಿ ಕೊಡ್ತೈತಿ. ಇದು ಇಂಗ್ಲಿಷ್ನಾಗ ಬಂತು. ಯಾಕಂದ್ರೆ ಈ ನೋಟ್ಬುಕ್ LM AI ಟೂಲ್ ಇದೆಲ್ಲ, ಅದರದ್ದು ಡಿಫಾಲ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಿರೋದ್ರಿಂದ ನಾವು ಅಪ್ಲೋಡ್ ಮಾಡಿದ ಸೋರ್ಸ್ ಕನ್ನಡದಲ್ಲಿ ಇದ್ರೂ ಸಹ ಅದು ಇಂಗ್ಲಿಷ್ ನಲ್ಲಿ ಸಮ್ರಿಯನ್ನ ಕೊಟ್ಟೈತಿ. ಇದಾದ್ಮೇಲೆ ಈ ಸ್ಟುಡಿಯೋ ಸೆಕ್ಷನ್ಗೆ ಬಂದು ನಾವೇನ್ ಮಾಡ್ಬೇಕು, PDF ನೋಟ್ಸ್ ಅನ್ನ ಇನ್ಫೋಗ್ರಾಫಿಕ್ ಇಮೇಜ್ ಆಗಿ ಕನ್ವರ್ಟ್ ಮಾಡ್ಬೇಕಂತಿದೆಯಲ್ಲ, ಅದಕ್ಕೆ ಇಲ್ಲಿ ಇನ್ಫೋಗ್ರಾಫಿಕ್ ಅಂತಿದೆಯಲ್ಲ, ಅದನ್ನ ಸಿಲೆಕ್ಟ್ ಮಾಡ್ಕೋಬೇಕು. ಸಿಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಪೆನ್ಸಿಲ್ ಐಕನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡೋಣ. ಮಾಡಿ ಇದನ್ನ ಸೆಟ್ಟಿಂಗ್ ಮಾಡ್ಕೋಬೇಕು. ಮೊದ್ಲಕ್ಕೆ ಯಾವ ಲ್ಯಾಂಗ್ವೇಜ್ ದಲ್ಲಿ ಇನ್ಫೋಗ್ರಾಫಿಕ್ ಇಮೇಜ್ ಅನ್ನ ರೆಡಿ ಮಾಡ್ಬೇಕಂತಿದೆಯೋ ಆ ಲ್ಯಾಂಗ್ವೇಜ್ ಅನ್ನ ಸಿಲೆಕ್ಟ್ ಮಾಡ್ಕೋಣ. ನಾನು ಕನ್ನಡ ಅನ್ನ ಸಿಲೆಕ್ಟ್ ಮಾಡ್ಕೊಂತೀನಿ. ಇಲ್ಲಿ ಇದೆಲ್ಲ ಡ್ರ್ಯಾಗ್ ಮಾಡ್ರಿ. ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅನ್ನ ಸಿಲೆಕ್ಟ್ ಮಾಡ್ಕೊಂಡು ಜನರೇಟ್ ಅಂತ ಕೊಡ್ತೀನಿ. ಅವಾಗ ಇಲ್ಲಿ ನೋಡ್ರಿ, ಜನರೇಟಿಂಗ್ ಇನ್ಫೋಗ್ರಾಫಿಕ್ ಬೇಸ್ಡ್ ಆನ್ ನಾವು ಅಪ್ಲೋಡ್ ಸೋರ್ಸ್ ಇದೆಲ್ಲ ಅದ್ರ ಮೇಲೆ ಆ ಇನ್ಫೋಗ್ರಾಫಿಕ್ ಇಮೇಜ್ ಅನ್ನ ರೆಡಿ ಮಾಡಿ ಕೊಡ್ತೈತಿ. ಇದು ರೆಡಿ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತೈತಿ. ಅಲ್ಲಿವರೆಗೆ ವೇಟ್ ಮಾಡೋಣ. ಈಗ ನೋಡ್ರಿ, ಇನ್ಫೋಗ್ರಾಫಿಕ್ ರೆಡಿ ಆಗಿದೆ. ಅದನ್ನ ಕ್ಲಿಕ್ ಮಾಡ್ತೀನಿ. ಈಗ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ರಿ. ಈಗ ಫೋಲ್ಡರ್ ಶೋ ಇನ್ ಫೋಲ್ಡರ್ ಅಂತ ಕ್ಲಿಕ್ ಮಾಡೋಣ. ಕಟ್ ಮಾಡ್ಕೊಂಡು ಡೆಸ್ಕ್ಟಾಪ್ ಸ್ಕ್ರೀನ್ ಮೇಲೆ ಇಡ್ತೀನಿ ನೋಡ್ರಿ. ಬಂತು. ಈಗ ಇದನ್ನ ಓಪನ್ ಮಾಡ್ಕೋತೀನಿ ನೋಡ್ರಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.